ಡಾಕ್ಟರ್, ಈಗ ಕೊನೆಯದಾಗಿ ಜನರಿಗೆ ಭಯ ಶುರುವಾಗಿದೆ. ಅಂದರೆ ಸುತ್ತಮುತ್ತಲು ನಮ್ಮ ರಾಜ್ಯದಲ್ಲಿ ಭಯ ಪಡಬೇಕಾಗಿಲ್ಲ. ಅಲ್ಲ, ಈಗ ನಾನು ಫೇಕ್ ತೊಗೊಂಡ್ಬಿಟ್ನಾ ಅಂತ ಆ ಥರ ಆಗಿದ್ದಾಯ್ತು. ಇವಾಗ ಇದೇನಾದ್ರು ಅದ್ರ ಕಾಂಟ್ರಾ ಇಂಡಿಕೇಶನ್ಸು, ಅದ್ರ ಸೀಕ್ವೆಲ್ಸು, ಅದ್ರ ಪ್ರಾಬ್ಲಮ್ಸು, ಅದನ್ನ ಫೇಸ್ ಮಾಡಬೇಕಾದ ಕರ್ಮ ಒಳಗಡೆ ಹೋದ್ಮೇಲೆ ತಕ್ಷಣ ಏನು ವಾಂತಿ ಮಾಡಿ ತೆಗೆಸೋಕ್ಕಾಗಲ್ಲ. ಅದು ಬ್ಲಡ್ ಸ್ಟ್ರೀಮ್ಗೆ ಹೋಗಿರುತ್ತೆ, ಆಗುವಂತಹ ಪ್ರಾಬ್ಲಮ್ಸ್ನ ಆಗಿರುತ್ತೆ. ಎಚ್ಚರಿಕೆಯ ಗಂಟೆ ಇವಾಗ ಭಗವಂತ ನಮಗೆ ಕರುಣಿಸಿದ್ದಾನೆ ಮಾಧ್ಯಮದ ಮುಖಾಂತರ. ಮಾಧ್ಯಮಗಳಿಲ್ಲ, 20 ವರ್ಷದ ಕೆಳಗೆ ಯಾವುದು ಮಾಧ್ಯಮ ಇಲ್ಲ, ಯಾವುದೋ 1-2 ಪೇಪರಲ್ಲಿ ಬಂದರೆ ಹಂಗೆ ಹಶಪ್ ಆಗಿಬಿಡ್ತಾ ಇತ್ತು. ಇವತ್ತು ಎಚ್ಚೆತ್ಕೊಂಡಿದೆ, ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗಿದೆ. ಐ ಥಿಂಕ್ ದಿಸ್ ಶುಡ್ ಬಿ ಎ ಮಿಷನ್. ಒಂದು ವಿಷನ್ ಇರಬೇಕು, ದೂರದೃಷ್ಟಿತ್ವ ಇರಬೇಕು, ಇದಕ್ಕೊಂದು ಹೋರಾಟ ಶಕ್ತಿ ಇರಬೇಕು. ಸಾಮಾಜಿಕವಾಗಿ ಶ್ರೀಸಾಮಾನ್ಯ ವೈದ್ಯಕೀಯ ತಂಡ ಮತ್ತು ಇಚ್ಛಾಶಕ್ತಿ ಇರ್ತಕ್ಕಂಥ ನಾಗರಿಕರು, ಇಚ್ಛಾಶಕ್ತಿ ಇರ್ತಕ್ಕಂಥ ಏನೋ ಬಂತಪ್ಪ ನಾನು ತೊಗೊಂಬಿಟ್ಟೆ ಅಂತ ಯೋಚನೆ ಮಾಡೋದು ಬೇಡ, ಅಥವಾ ಮುಂದೆ ಹಿಂಗೆ ಆಗಿಬಿಡುತ್ತೆ ಅಂತಕ್ಕಂಥ ಭಯನೂ ಬೇಡ. ಸಮಸ್ಯೆ ಆಗಿದೆ, ನೆಕ್ಸ್ಟ್ ಹೇಗೆ ಎಚ್ಚೆತ್ಕೋಬೇಕು, ಹೇಗೆ ನಾನು ಬದುಕನ್ನು ಕಟ್ಕೋಬೇಕು, ಸಿಸ್ಟಮ್ನ ಹೇಗೆ ಸರಿ ಮಾಡಬೇಕು, ಅದಕ್ಕೆ ನಾನು ಬದಲಾಗಬೇಕು. ಫಸ್ಟು ಎಲ್ಲ ವ್ಯವಸ್ಥೆ ಸರಿ ಆಗಬೇಕು, ಮುಖ್ಯಮಂತ್ರಿ ಬದಲಾಗಬೇಕು, ಪ್ರೈಮ್ ಮಿನಿಸ್ಟರ್ ಚೇಂಜ್ ಆಗಬೇಕು, ಡ್ರಗ್ ಕಂಟ್ರೋಲ್, ಅದು ಬೇರೆ ವಿಚಾರ. ನಾನೆಷ್ಟು ಬದಲಾಗ್ತೀನಿ, ಒಬ್ಬ ಶ್ರೀಸಾಮಾನ್ಯ ನನಗೆಷ್ಟು ಅರಿವು ಮೂಡ್ತಾ ಇದೆ ಇದೆಲ್ಲ ವ್ಯಾಜ್ಯಗಳಿಂದ, ಇದೆಲ್ಲ ಸಮಸ್ಯೆಗಳಿಂದ, ನನಗೆಷ್ಟು ಪರಿಭಾವನೆ, ನನ್ನ ಪರಿಜ್ಞಾನ ಎಷ್ಟು ಇಂಪ್ರೂವೈಸ್ ಆಗ್ತದೆ ಅಂತ ಯೋಚನೆ ಮಾಡಿಬಿಟ್ರೆ ಬಹುಶಃ ಬಹುತೇಕ ಇತರ ಸಮಸ್ಯೆಗೆ ಒಂದು ಪರಿಷ್ಕಾರ ಬಹುಬೇಗ ಸಿಗುತ್ತೆ. ಎಸ್, ಖಂಡಿತ ಸರ್. ಡಾಕ್ಟರ್, ಇಲ್ಲಿವರೆಗೂ ನಮ್ಮ ಜೊತೆಗೆ ಉಪಯುಕ್ತವಾದಂಥ ಮಾಹಿತಿಗಳನ್ನ ಹಂಚಿಕೊಂಡ್ರಿ. ಧನ್ಯವಾದ ನಿಮಗೆ ಟಿ ವಿ ಕಡೆಯಿಂದ. ವೆಂಕಟೇಶ್ವರ, ತಮಗೂ ಕೂಡ ಧನ್ಯವಾದ. ಸರ್ಕಾರಕ್ಕೂ ಕೂಡ ತಾವು ಕ್ಲಾಸ್ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದರೆ. ನೋಡಿ, ಒಟ್ಟಾರೆ ನಾವು ನೋಡ್ತಾ ಇದ್ದೀವಿ, ಆಯಿತು ಈಗ ಒಂದಿನ ಮಾಡಿ 15 ದಿನಗಳ ಕಾಲ ಮಾಧ್ಯಮಗಳು ಸುದ್ದಿ ಬರುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ, ಅದಾದಮೇಲೆ ಅದೇ ರಾಗ ಅದೇ ಹಾಡು ಆಗಬಾರ್ದು. ನಿರಂತರವಾಗಿ ಸರ್ಕಾರ ಇಚ್ಛಾಶಕ್ತಿ ಮೂಲಕ ಕಣ್ಣಿಡಬೇಕು. ಸ್ಪೆಷಲಿ ಅದಕ್ಕಿಂತ ಒಂದು ಟೀಮನ್ನು ಕೂಡ ರೆಡಿ ಮಾಡಬೇಕು. ಕೆಲವೊಂದಿಷ್ಟು ವ್ಯವಸ್ಥೆಗಳು ಕೂಡ ಬದಲಾಗಬೇಕು ಅನ್ನೋದು ಕೂಡ ಇಲ್ಲಿ ನಮಗೆ ಅರಿವಾಗುತ್ತೆ. ಬಟ್ ಈಗ ಕಿಂಗ್ ಪಿನ್ ಒಬ್ಬರು ಸಿಕ್ಕಿದ್ದಾರೆ, ಇದು ಮೊದಲಿಂದಲ್ಲ, ನಿರಂತರವಾಗಿ ನಡೀತಾ ಇದೆ. ಬಟ್ ಕೆಲವು ಕದ್ದು ಮುಚ್ಚಿ ನಡೀತಾ ಇತ್ತು, ಕೆಲವು ಈಗ ನೇರವಾಗಿಯೇ ಅದು ದಂಧೆ ಮಾಡಿಕೊಂಡು ಹಣ ಮಾಡುವಂಥ ಒಂದು ಖಯಾಲಿಯನ್ನು ಮಾಡಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸಾಮಾನ್ಯ ನಾಗರಿಕರು ಕೂಡ ಎಚ್ಚೆತ್ತುಕೊಳ್ಬೇಕು, ಪ್ರಶ್ನೆ ಮಾಡುವಂಥ ಒಂದು ಹವ್ಯಾಸವನ್ನು ಕೂಡ ಬೆಳೆಸ್ಕೊಳ್ಬೇಕು. ಅದರ ಜೊತೆಗೆ ಮುಖ್ಯವಾಗಿ ಸರ್ಕಾರಗಳು ಜನಸಾಮಾನ್ಯರ ಪರವಾದಂಥ ಕೆಲಸವನ್ನು ಮಾಡಿದರೆ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಅಖಾಡ ಮುಗಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು XL PU ಕಾಲೇಜ್, ಗುರುವಾಯನಕೆರೆ.